ಈ ಲಾಂಗು ಮಚ್ಚು ಎಲ್ಲ ಹಿಡ್ಕೊಂಡು ರಜತ್ ಮತ್ತು ವಿನಯ್ ರೀಲ್ಸ್ ಮಾಡಿದ್ರಲ್ಲ, ಆ ಕೇಸ್ಗೆ ಸಂಬಂಧಪಟ್ಟಂತೆ FIR ದಾಖಲಿಸಿಕೊಂಡಿದ್ದ ಪೊಲೀಸರು ಇಬ್ಬರನ್ನು ಕೂಡ ಬಂಧಿಸಿದ್ರು. ಆದರೆ ತಡರಾತ್ರಿ ಇಬ್ಬರನ್ನು ಕೂಡ ರಿಲೀಸ್ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಶಸ್ತ್ರಾಸ್ತ್ರ ಕಾಯ್ದೆಯಡಿ ಇಬ್ಬರನ್ನು ಕೂಡ ಈ ರೀತಿ ಬಂಧನಕ್ಕೆ ಒಳಪಡಿಸಿದ್ರು. ಅದಾದ ನಂತರ ಇದು ಸ್ಟೇಷನ್ ಬೇಲ್ ಕೇಸ್ ಕೂಡ ಆಗಿರೋದ್ರಿಂದ ವಿಚಾರಣೆಯನ್ನು ಎಲ್ಲ ನಡೆಸಿ ಮತ್ತೆ ಕ್ಷಮಾಪಣೆಯನ್ನು ಪಡೆದುಕೊಂಡ ನಂತರ ಈಗ ರಜತ್ ಮತ್ತು ವಿನಯ್ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಿ ರಿಲೀಸ್ ಮಾಡಿದ್ದಾರೆ ಅಂತಕ್ಕಂಥ ಲೇಟೆಸ್ಟ್ ಇನ್ಫಾರ್ಮೇಷನ್ ಲಭ್ಯ ಆಗ್ತಾ ಇದೆ. ಮಧ್ಯಾಹ್ನ ಅರೆಸ್ಟ್ ಮಾಡಿದ್ದಾರೆ, ಮಧ್ಯರಾತ್ರಿ ಅವರನ್ನು ರಿಲೀಸ್ ಮಾಡಿದ್ದಾರೆ. ಜೊತೆಗೆ ತಡರಾತ್ರಿ ವರಸೆ ಬದಲಿಸಿದ್ದಾರೆ ಬಸವೇಶ್ವರ ನಗರ ಪೊಲೀಸರು ಅಂತಕ್ಕಂಥ ಮಾಹಿತಿ ಕೂಡ ಈಗ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಹಾಗಾದರೆ ಪೊಲೀಸರು ವರಸೆ ಬದಲಾಯಿಸಿದ್ದು ಯಾಕೆ ಅಂತ ನೋಡೋಣ. ರಾತ್ರಿ ವಿನಯ್ ಮತ್ತು ರಜತ್ ಇಬ್ರು ಕೂಡ ರಿಲೀಸ್ ಆಗಿದ್ದಾರೆ. ಇವರು ರೀಲ್ಸ್ ಮಾಡಿದ್ದಕ್ಕೆ ಅರೆಸ್ಟ್ ಮಾಡಿದ್ರು. ಮಧ್ಯಾಹ್ನ ಅರೆಸ್ಟ್ ಮಾಡಿದ್ರು, ಮಧ್ಯರಾತ್ರಿ ಇವರನ್ನ ರಿಲೀಸ್ ಮಾಡಿದ್ದಾರೆ. ತಡರಾತ್ರಿ ವರಸೆಯನ್ನು ಬದಲಾಯಿಸಿದ್ದಾರೆ ಬಸವೇಶ್ವರ ನಗರ ಪೊಲೀಸರು. ಅಂದರೆ ವಿನಯ್ ಗೌಡ ಮತ್ತು ರಜತ್ ಶರಣಾದ್ರ ಪೊಲೀಸರು, ಇವರಿಬ್ಬರಿಗೆ ಪೊಲೀಸರೇ ಶರಣಾದ್ರ ಅಂತಕ್ಕಂಥ ಒಂದು ಪ್ರಶ್ನೆ ಮೂಡ್ತಾ ಇದೆ. ಯಾಕೆಂದರೆ ಸ್ಟೇಷನ್ ಬೇಲ್, ಕೋರ್ಟ್ ಬೇಲ್ ಯಾವುದೂ ಇಲ್ಲದೆ ರಿಲೀಸ್ ಮಾಡಿ ಕಳಿಸಿದ್ದಾರೆ. ನೋಟಿಸ್ ಕೊಟ್ಟು ಇಬ್ಬರನ್ನು ಕಳಿಸಿದ್ದಾರೆ ಪೊಲೀಸರು. ಸಾಮಾನ್ಯವಾಗಿ FIR ಮಾಡಿಕೊಂಡ್ರೆ ಒಂದು ಸ್ಟೇಷನ್ ಬೇಲ್ ಆಗಬೇಕು, ಸ್ಟೇಷನ್ ಬೇಲ್ ಕೊಡುವಂತಹ ಪ್ರಕರಣಗಳಾಗಿದ್ದರೆ, ಅಥವಾ ಕೋರ್ಟಿಂದ ಬೇಲ್ ತಗೋಬೇಕಾಗುತ್ತೆ. ಈಗ ಪೊಲೀಸರು ಎರಡೂ ಇಲ್ಲ, ಸ್ಟೇಷನ್ ಬೇಲೂ ಇಲ್ಲ, ಕೋರ್ಟ್ ಬೇಲೂ ಇಲ್ಲ, ನೋಟಿಸ್ ಕೊಟ್ಟು ಕಳಿಸಿದ್ದಾರೆ ಅಂತಕ್ಕಂಥದ್ದು ಮಾಹಿತಿ. ಅದಕ್ಕೆ ನಾವು ಹೇಳಿದ್ದು ವಿನಯ್ ಗೌಡ ಮತ್ತು ರಜತ್ಗೆ ಪೊಲೀಸರು ಶರಣಾದ್ರ ಅಥವಾ ಶರಣಾಗುವಂತಹ ದೂರವಾಣಿ ಕರೆಗಳೇನಾದರೂ ಅವರಿಗೆ ಬಂದಿತ್ತಾ, ಯಾರಾದರೂ ಇನ್ಫ್ಲುಯೆನ್ಸ್ ಮಾಡಿದ್ರಾ, ಅವ್ರನ್ನ ರಿಲೀಸ್ ಮಾಡಿ ಅಂತಕ್ಕಂಥ ಒತ್ತಡವನ್ನು ಹಾಕಿದ್ರಾ, ಇದೆಲ್ಲದಕ್ಕೂ ಪೊಲೀಸರೇ ಉತ್ತರವನ್ನು ಕೊಡಬೇಕಾಗತ್ತೆ. ಆದರೆ ಇದು ನಾನು ಆರಂಭದಲ್ಲೇ ಹೇಳ್ದಂಗೆ ಇದು ಸ್ಟೇಷನ್ ಬೇಲ್ ಕೇಸೇನೆ. ಸ್ಟೇಷನ್ ಬೇಲ್ ಕೊಟ್ಟಿದ್ದಾರಾ ಇಲ್ವಾ ಅಂತಕ್ಕಂಥದ್ದು ಕೂಡ ಪ್ರಶ್ನೆ ಆಗುತ್ತೆ. ಇದು ಯಾಕೆ ಸುದ್ದಿ ಆಗ್ತಾ ಇದೆ ಅಂದರೆ, ಬೆಳಗ್ಗೆ ಅಷ್ಟೇ ಅವ್ರು ಹೇಳಿದ್ದು ಒರಿಜಿನಲ್ ಲಾಂಗನ್ನು ಯೂಸ್ ಮಾಡ್ತಾ ಇದ್ರು, ಹೀಗಾಗಿ ಇದು ಶಸ್ತ್ರಾಸ್ತ್ರ ಕಾಯ್ದೆನ ಅಟ್ರಾಕ್ಟ್ ಮಾಡುತ್ತೆ ಅಂತ. ಬಟ್ ಮಧ್ಯರಾತ್ರಿ ಆಗೋಷ್ಟೊತ್ತಿಗೆ, ಐ ರಿಪೀಟ್, ಮಧ್ಯರಾತ್ರಿ ಆಗೋಷ್ಟೊತ್ತಿಗೆ ಅದು ಫೈಬರ್ ಲಾಂಗು ಒರಿಜಿನಲ್ ಅಲ್ಲ ಅಂತ ಕನ್ಕ್ಲೂಷನ್ ಹೆಂಗೆ ಬಂದರು ಅನ್ನೋದು ಪ್ರಶ್ನೆ. ಆಮೇಲೆ ಶಸ್ತ್ರಾಸ್ತ್ರ ಕಾಯ್ದೆ ಅಡಿ ಇಬ್ಬರನ್ನ ಪೊಲೀಸರು ಬಂಧಿಸಿರೋದ್ರ ಡೀಟೇಲ್ಸ್ ನಾವು ಕೊಡ್ತಾ ಇದ್ವಿ. ಬೆಳಗ್ಗೆ 10:30 ಬನ್ನಿ ಸ್ಟೇಷನ್ಗೆ ಅಂತ ಹೇಳಿ ಮತ್ತೊಮ್ಮೆ ವಿಚಾರಣೆ ಕರೆದಿದ್ದಾರೆ. ಬಟ್ ಸಾಮಾನ್ಯ ಜನ ಇದ್ದಿದ್ರೆ ಈ ರೀತಿ ಪ್ರೊವಿಷನ್ ಇತ್ತಾ ಅನ್ನೋದು ಪ್ರಶ್ನೆ. ಆಮೇಲೆ ಜ್ಞಾನೋದಯ ಆಗಿದ್ದು ಯಾವಾಗ ನಿಮಗೆ? ಮತ್ತೆ ಅರೆಸ್ಟನ್ನು ಯಾಕೆ ತೋರಿಸಿದ್ರಿ? ಅರೆಸ್ಟ್ ಮಾಡಬೇಕಾದ್ರೆ ಅದನ್ನೆಲ್ಲ ನೀವು ಪ್ರೈಮಾ ಫೇಸಿಯಲ್ಲಿ ವಿಚಾರಣೆ ಮಾಡಿರ್ಲಿಲ್ವಾ? ನಿಮಗೆ ತನಿಖೆ ಮಾಡೋದು ಗೊತ್ತಿಲ್ವಾ? ಆಮೇಲೆ ಅಕ್ಯೂಸ್ಡ್ಗಳು ಹೇಳಿದ ಪ್ರಕಾರ ನೀವು ನಡ್ಕೊಳ್ತೀರಾ? ಅಕ್ಯೂಸ್ಡ್ಗಳು ಇಲ್ಲ ಸರ್ ಅದು ಒರಿಜಿನಲ್ ಅಲ್ಲ ಅಂತ ಹೇಳ್ಬಿಟ್ರೆ ನೀವು ಬಿಟ್ಬಿಡ್ತೀರಾ? ಪ್ರಶ್ನೆ ಇರೋದು ಅದೇ. ಆಮೇಲೆ ಈ ರೀತಿಯಾಗಿ ಈಗ ಸಾರ್ವಜನಿಕವಾಗಿ ನೀವು ಲಾಂಗು ಮಚ್ಚನ್ನೆಲ್ಲ ತೋರಿಸ್ತೀರಾ ಅಂದಾಗ ಭಯದ ವಾತಾವರಣ. ಸಿನಿಮಾದಲ್ಲಿ ಹೌದು ಪರ್ಮಿಷನ್ ತಗೊಂಡಿರ್ತಾರೆ ಅಂತ ಸೀನ್ಗಳಿಗೆ ಈ ಥರದೊಂದು ಲಿಮಿಟ್ಸಲ್ಲಿ ಹಿಂಗೆ ಮಾಡ್ತಾ ಇದೀವಿ ನಾವು ಅಂತ ಹೇಳ್ಕೊಂಡು ಮಾಡ್ತಾರೆ. ಬಟ್ ಇವರು ರೀಲ್ಸ್ ಒಂದು 18 ಸೆಕೆಂಡ್ ವಿಡಿಯೋನ ಹಾಕಿರೋದು, ಬಿಟ್ಟಿರೋದು. ಈಗ ನೋಡಿದ್ರೆ ನೀವು ಮತ್ತೆ ಅರೆಸ್ಟ್ ಅನ್ನೋ ನಾಟಕ ಯಾಕೆ ಮಾಡಿದ್ರಿ? FIR ಯಾಕೆ ಹಾಕಬೇಕಾಗಿತ್ತು? FIR ಹಾಕೋ ಮೊದಲು ಯೋಚನೆ ಮಾಡಬೇಕಲ್ವಾ ಪೊಲೀಸರು? ಏನಿದು ಕೇಸ್ ಅಂತ ಅಂದ್ಬಿಟ್ಟು ಯೋಚನೆ ಮಾಡಬೇಕಾಗಿತ್ತು. ಏಕಾಏಕಿ FIR ಮಾಡ್ಕೊಂಡ್ಬಿಟ್ಟು ಆಮೇಲೆ ಇದು ಡೂಪ್ಲಿಕೇಟು ಒರಿಜಿನಲ್ ಅಲ್ಲ ಅಂತಂದ್ರೆ ಏನರ್ಥ? ರೈಟ್, ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನರಸಿಂಹಮೂರ್ತಿ. ಈಗ ಆರ್ಮ್ಸ್ ಆಕ್ಟ್ ಪ್ರಕಾರ ಸೆಕ್ಷನ್ ಹಾಕೊಂಡ ಮೇಲೆ ಇವ್ರನ್ನ ಅರೆಸ್ಟ್ ಮಾಡಿದ ಮೇಲೆ ಒಂದೇ ಅದೇನು ರೀಲ್ಸ್ಗೆ ಬಳಸಿದ್ದಾರೆ ಇವರು ವೆಪನ್ಸ್ ಅನ್ನು ಹೋಗ್ಬಿಟ್ಟು ಇವ್ರು ಸ್ಥಳ ಮಹಜರ್ ಮಾಡ್ಬಿಟ್ಟು ರಿಕವರಿ ಮಾಡ್ಕೊಳ್ಬೇಕು ಅಥವಾ ಅವ್ರ ಹತ್ರ ಈಸ್ಕೊಳ್ಬೇಕು. ಅದು ಯಾವುದು ಮಾಡದೆ ಇಷ್ಟ ಬಂದಂಗೆ ಅರೆಸ್ಟ್ ತೋರಿಸ್ತೀರಿ, ಇಷ್ಟ ಬಂದಂಗೆ ರಿಲೀಸ್ ಮಾಡ್ತೀರಿ ಅಂದರೆ ಏನು ಆಟ ಆಡ್ತಾ ಇದ್ದಾರಾ? ಇನ್ವೆಸ್ಟಿಗೇಷನ್ ಏನು ಕಾಮಿಡಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಪೊಲೀಸ್ನವರು ಅನ್ನೋದು ಪ್ರಶ್ನೆ ಬರುತ್ತೆ. ನಿಜ ಮಮತಾ, ಯಾಕಂತ ಹೇಳಿದ್ರೆ ನಿನ್ನೆ ಈ ಇಬ್ಬರನ್ನು ರಜತ್ ಗೌಡ ಹಾಗೆ ವಿನಯ್ ಗೌಡ ಈ ಇಬ್ಬರನ್ನು ಅರೆಸ್ಟ್ ಮಾಡುವ ಕೆಲಸವನ್ನು ಬಸವೇಶ್ವರ ನಗರ ಪೊಲೀಸರು ಮಾಡಿದರು. ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ಇಬ್ಬರನ್ನ ಬಂಧನ ಮಾಡಿರೋದಾಗಿ ಕೂಡ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ರು. ಮತ್ತು ಅವರು ಬಳಸಿದಂತಹ ಆ ರೀಲ್ಸ್ಗಾಗಿ ಬಳಸಿದಂತಹ ಆ ಲಾಂಗ್ ಏನಿತ್ತು ಅದನ್ನು ಪ್ರೊಡ್ಯೂಸ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸೂಚನೆಯನ್ನು ಸಹ ಕೊಟ್ಟಿದ್ರು. ಅಂದರೆ
ಅವ್ರನ್ನ ನಾವು ಮಾನ್ಯ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತೀವಿ, ಮಧ್ಯಾಹ್ನದ ವೇಳೆಗೆ ಕೋರ್ಟ್ಗೆ ಹಾಜರುಪಡಿಸ್ತೀವಿ. ಅದಾದ ಬಳಿಕ ಅವರು ಯಾವ ರೀತಿಯ ನ್ಯಾಯಾಲಯ ಯಾವ ರೀತಿಯ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೋ ತೆಗೆದುಕೊಳ್ಳಿ, ನಾವಂತೂ ಯಾವುದೇ ರಿಸ್ಕನ್ನು ತೆಗೆದುಕೊಳ್ಳೋದಕ್ಕೆ ರೆಡಿ ಇಲ್ಲ, ಅವ್ರನ್ನ ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡ್ತೀವಿ ಅನ್ನೋ ಮಟ್ಟಿಗೆ ಪೊಲೀಸರಿಂದ ಮಾಹಿತಿಗಳು ಹೊರಬಿದ್ದಿತ್ತು. ಆದರೆ ಏಕಾಏಕಿ ರಾತ್ರಿಯೇ ಆ ಇಬ್ಬರನ್ನು ಕೂಡ ಬಿಟ್ಟು ಕಳಿಸುವ ಕೆಲಸವನ್ನು ಮಾಡಲಾಗಿದೆ. ಒಂದು ಇಲ್ಲಿ ಅವರು ಲಾಂಗನ್ನು ಬಳಸಿದ್ರು ಕೂಡ ಇದೀಗ ಆ ಲಾಂಗನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ, ಅದು ಒರಿಜಿನಲ್ಲ ಅಥವಾ ಅದು ಫೈಬರಾ ಪ್ಲಾಸ್ಟಿಕ್ ಅನ್ನೋದನ್ನ ನಾವು ವೆರಿಫೈ ಮಾಡ್ತೀವಿ ಅನ್ನೋ ಮಟ್ಟಿಗೆ ಹೇಳಿದರು. ಆದರೆ ಇದೀಗ ಅದು ಫೈಬರ್ ಲಾಂಗ್ ಅನ್ನೋ ಒಂದು ಅಭಿಪ್ರಾಯಕ್ಕೆ ಪೊಲೀಸರು ಬಂದಂತೆ ಕಾಣಿಸ್ತಿದೆ. ಅದರ ಜೊತೆಗೆ ಆ ಇನ್ಸಿಡೆಂಟ್ ಏನಿದೆ ಆ ಸಂದರ್ಭದಲ್ಲಿ ಯಾವುದೇ ಹರ್ಟ್ ಆಗಿರಲಿ ಅಥವಾ ಸಾರ್ವಜನಿಕವಾಗಿ ಯಾವುದೇ ಇತರ ತೊಂದರೆಗಳಾಗಲಿ ಆಗಿಲ್ಲ ಅನ್ನೋದನ್ನು ಕೂಡ ಪೊಲೀಸರು ಪರಿಗಣನೆಗೆ ತೆಗೆದುಕೊಂಡಂತೆ ಕಂಡು ಬರ್ತಿದೆ. ಅದರ ಜೊತೆಗೆ ವಿಚಾರಣೆಗೆ ಅವಶ್ಯಕತೆ ಇದೆ ಅಂತ ಹೇಳಿ ಅನಿಸಿದಂತಹ ಸಂದರ್ಭದಲ್ಲಿ BNSS 35 ಕ್ಲಾಸ್ 1 ಅಡಿ ನೋಟಿಸ್ ಕೊಟ್ಟು ವಿಚಾರಣೆಗೆ ಮತ್ತೆ ಕರೆಯಬಹುದು. ಕಾರಣ ಇಷ್ಟೇ, ನಾನ್ ಕಾಗ್ನಿಸಬಲ್ ಅಫೆನ್ಸ್ ಆಗಿರೋದ್ರಿಂದ ಮತ್ತೆ ವಿಚಾರಣೆಗೆ ನೋಟಿಸ್ ಕೊಟ್ಟು ಕಳಿಸಿದ್ದೀವಿ, ಅವರು ವಿಚಾರಣೆಗೆ ಬರ್ತಾರೆ ಅನ್ನೋ ಮಾಹಿತಿಗಳು ಗೊತ್ತಾಗ್ತಿದೆ. ಹೀಗಾಗಿ ಆ ಇಬ್ಬರನ್ನು ಇದೀಗ ತಡರಾತ್ರಿ ಬಿಟ್ಟು ಕಳಿಸುವ ಕೆಲಸವನ್ನು ಮಾಡಲಾಗಿದೆ. ಅದ್ರ ಜೊತೆಗೆ ಇವತ್ತು ವಿಚಾರಣೆಗೆ ಕರೆಯುವ ಕೆಲಸವನ್ನು ಮಾಡಿದ್ದಾರೆ. ಆದರೆ ಒಂದು ಆಕ್ಷೇಪಾರ್ಹವಾದಂತಹ ಒಂದು ಪ್ರಶ್ನೆ ಏನಂತ ಹೇಳಿದ್ರೆ, ಒಂದು ಈ ರೀತಿಯಾಗಿ ಅರೆಸ್ಟ್ ಮಾಡಿ ಏಕಾಏಕಿ ಬಿಟ್ಟು ಕಳಿಸೋ ಅಂಥದ್ದೇನಿತ್ತು, ಸಮಾಜದ ಸ್ವಾಸ್ಥ್ಯದ ಮೇಲೆ ಈ ರೀತಿಯಾಗಿ ಅದು ಸೆಲೆಬ್ರಿಟಿಗಳಾಗಿದ್ದಂಥವರು ಲಾಂಗನ್ನು ಹಿಡಿದು ಆ ಪ್ರದರ್ಶನವನ್ನು ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಕೊಂಡ್ರೆ ಇತರರು ಯಾವ ರೀತಿಯ ನಡೆಯನ್ನು ಅನುಸರಿಸ್ತಾರೆ, ಅದರ ಆಧಾರದ ಮೇಲೆ ಒಂದಿಷ್ಟು ಕ್ರಮಗಳಾಗಬೇಕಾಗಿತ್ತು, ಅದು ಆಗಿಲ್ಲ ಅನ್ನೋದೇ ಇದೀಗ ಎದುರಾಗ್ತಿರೋ ಪ್ರಶ್ನೆ. ರೈಟ್, ಹಾಗೆ ಸಂಪರ್ಕದಲ್ಲಿರಿ ಮೂರ್ತಿ, ನಾನು ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಅದು ಫೈಬರೋ ಒರಿಜಿನಲ್ ಜನಕ್ಕೆ ಏನು ಗೊತ್ತಾಗುತ್ತೆ? ಜನ ಅದನ್ನ ಒರಿಜಿನಲ್ ಅಂತಾನೆ ಅನ್ಕೋತಾರೆ. ಸಿನಿಮಾದಲ್ಲೂ ಡೂಪ್ಲಿಕೇಟ್ ಬಳಸ್ತಾರಪ್ಪ, ಜನಕ್ಕೆ ಗೊತ್ತಾಗುತ್ತಾ ಒರಿಜಿನಲ್ ಲಾಂಗ್ ಅಂತ ಅನ್ಕೊಳ್ಳಲ್ವಾ? ಅಕ್ಯೂಸ್ಗಳು ಕೊಟ್ಟ ಸ್ಟೇಟ್ಮೆಂಟ್ ಮೇಲೆ ನೀವು ಇನ್ವೆಸ್ಟಿಗೇಷನ್ ಮಾಡೋದ್ರೆ ನೀವು ಯಾಕೆ ಕೂರಬೇಕು ಆ ಪೊಸಿಷನ್ ಅಲ್ಲಿ? ಈಗ ಅವರು ಕೊಟ್ಟಿರ್ತಕ್ಕಂಥ ಲಾಂಗ್ ಅನ್ನ ನೀವು ಕೋರ್ಟ್ಗೆ ಸರೆಂಡರ್ ಮಾಡಬೇಕಾಗುತ್ತೆ, ಕೋರ್ಟ್ನಲ್ಲಿ ಪ್ರೂವ್ ಮಾಡಬೇಕಾಗುತ್ತೆ. ಒಂದ್ ವೇಳೆ ಅದು ಒರಿಜಿನಲ್ ಅಂತಾನೆ ಆದ್ರೆ ಪೊಲೀಸರದು ತಪ್ಪಾಗಲ್ವಾ? ಹೀಗೆಲ್ಲ ಪ್ರಶ್ನೆಗಳಿದೆ. ಅದಕ್ಕೆ ನಾವು ಇದನ್ನ ಸುದ್ದಿಯನ್ನು ಹೈಪ್ ಮಾಡ್ತಾ ಇರ್ತಕ್ಕಂಥದ್ದು. ಆಮೇಲೆ ಒಬ್ಬರನ್ನ ನೀವು ಅರೆಸ್ಟ್ ಅಂತ ತೋರಿಸಿದ್ರೆ ಆ ಮುಂದಿನ 24 ಗಂಟೆಗಳು ಅದರದೇ ಆದ ಪ್ರೊಸೀಜರ್ಸ್ ಇರುತ್ತೆ. ಅದ್ಯಾವುದು ಪೊಲೀಸರು ಫಾಲೋ ಮಾಡಿಲ್ಲ ಅಂತ ಗೊತ್ತಾಗುತ್ತೆ.